ರಾಮನ ನಾಡು ಅಯೋಧ್ಯೆಗೆ ಬರುವಂತಹ ಭಕ್ತಾದಿಗಳಿಗೆ ಮತ್ತೊಂದು ಕೈಬೀಸಿ ಕಳೆಯುವಂತಹ ಸ್ಥಳ ಸರಯೂ ನದಿಯ ತಟ. ಸರಯೂ ನದಿಯ ತಟದಲ್ಲಿ ನೀವು ಸಂಜೆ 7 ಗಂಟೆಗೆ ಬಂದು ಕೂತ್ಕೊಂಡ್ರೆ ಸಾಕು, ನಿಮ್ಮ ಮನಸ್ಸು ಆಹ್ಲಾದಕರವಾಗಿರುತ್ತೆ. ಕಾರಣ ಏನು ಅಂದ್ರೆ ಅಷ್ಟು ಅದ್ಭುತವಾದಂತಹ ಲೈಟಿಂಗ್ ವ್ಯವಸ್ಥೆ, ಮತ್ತೆ ರಾಮಾಯಣವನ್ನ ಕೂತಲ್ಲೇ ನೋಡಬಹುದು. ಅಂದ್ರೆ ಅಷ್ಟು ಚೆನ್ನಾಗಿ ಇಲ್ಲಿ ಗೋಡೆಗಳ ಮೇಲೆ, ಹಳೆಯ ಕಟ್ಟಡಗಳ ಮೇಲೆ ಲೈಟಿಂಗ್ ಗಳನ್ನ ಹಾಕುವ ಮೂಲಕವಾಗಿ ಕಾರಂಜಿ ಇರುತ್ತೆ. ಕಾರಂಜಿನ ನೋಡ್ಕೊಂತ ಮತ್ತೆ ಹಳೆಯ ಕಟ್ಟಡದ ವೈಭವಗಳನ್ನ ನೀವು ಕಣ್ಣಾರೆ ಇಲ್ಲಿ ಏನಂದ್ರೆ ನೋಡಬಹುದು. ಮತ್ತೆ ಅದರ ಜೊತೆಗೆ ರಾಮಾಯಣದ ದೃಶ್ಯವು ಸಹಿತ ಅತ್ಯದ್ಭುತವಾದಂತಹ ಅತಿ ದೊಡ್ಡ ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಆರಾಮಾಗಿ ಸಂಜೆಯನ್ನ ಕಳಿಬಹುದು. ಅಷ್ಟರ ಮಟ್ಟಿಗೆ ಇದು ಏನಂದ್ರೆ ಸರಯೂ ನದಿಯ ತಟವನ್ನ ವಿನ್ಯಾಸಗೊಳಿಸಲಾಗಿದೆ. ಮತ್ತೆ ಇದೇ ಸರಯೂ ನದಿಯ ತಟದಲ್ಲಿ ಪ್ರತಿ ವರ್ಷ ದೀಪಾವಳಿ ಹಬ್ಬದಂದು ಲಕ್ಷಾಂತರ ದೀಪೋತ್ಸವವನ್ನ ಮಾಡ್ತಾರೆ. ಅಂದ್ರೆ ಈ ಬಾರಿ ವಿಶ್ವ ದಾಖಲೆಯನ್ನು ಸಹಿತ ಮಾಡಲಾಗಿದೆ. ಬರೋಬ್ಬರಿ 21 ಲಕ್ಷ ದೀಪಗಳನ್ನ ಬೆಳಗಿಸುವ ಮೂಲಕವಾಗಿ ಹೊಸ ದಾಖಲೆಯನ್ನ ಸೃಷ್ಟಿ ಮಾಡಲಾಗಿದೆ. ಇದೇ 22ನೇ ತಾರೀಕು ಅಂದ್ರೆ ಜನವರಿ 22ನೇ ತಾರೀಕು ರಾಮಲಲ್ಲನ ಪ್ರತಿಷ್ಠಾಪನೆಯ ದಿವಸವೂ ಸಹಿತ ಬರೋಬ್ಬರಿ 11 ಲಕ್ಷಕ್ಕೂ ಹೆಚ್ಚು ದೀಪಗಳನ್ನ ಈ ಒಂದು ಸರಯೂ ನದಿಯ ಘಾಟ್ ತಟ ಏನಿದೆಯಲ್ಲ ಈ ತಟದಲ್ಲೇ ಮತ್ತೆ ಬೆಳೆಸೋದಕ್ಕೆ ಇಲ್ಲಿರುವಂತಹ ಯೋಗಿ ಸರ್ಕಾರ, ಯುಪಿ ಸರ್ಕಾರ ನಿರ್ಧಾರವನ್ನ ಮಾಡಿದೆ. ಅದಕ್ಕೆ ಬೇಕಾಗಿರ್ತಕ್ಕಂತಹ ಸಕಲ ತಯಾರಿಗಳನ್ನ ಮಾಡ್ಕೊಳ್ತಾ ಇದೆ. ನೀವು ಕಳೆದ 1 ವರ್ಷದ ಹಿಂದೆ ಏನಾದ್ರೂ ಇದೇ ಸರಯೂ ನದಿಯ ತಟದಲ್ಲಿ ಬಂದ್ರೆ ಇಲ್ಲಿ ಸರಿಯಾದ ಏನಂದ್ರೆ ಮೂಲ ಸೌಕರ್ಯದ ವ್ಯವಸ್ಥೆಯೂ ಸಹಿತ ಇರಲಿಲ್ಲ. ಆದ್ರೆ ಈ ಬಾರಿ ರಾಮಲಲ್ಲನ ಪ್ರತಿಷ್ಠಾಪನೆ ಒಂದು ಕಡೆ, ಮತ್ತೊಂದು ಕಡೆಗೆ ಪ್ರವಾಸಿಗರ ಆಕರ್ಷಣೀಯ ಸ್ಥಳ. ಪ್ರತಿ ದಿವಸ ಸಂಜೆ 7 ಗಂಟೆಗೆ ಸರಯೂ ನದಿಯ ತಟದಲ್ಲಿ ಕುತ್ಕೊಂಡು ನೀವು ಆರಾಮಾಗಿ ನಿಮ್ಮ ಧ್ಯಾನ ಮಾಡಬಹುದು, ಅಥವಾ ಏನಂದ್ರೆ ಇಲ್ಲಿರುವಂತಹ ರಾಮಾಯಣವನ್ನ ನೋಡಬಹುದು. ಅದರ ಜೊತೆಗೆ ಈ ಒಂದು ಸೌಂದರ್ಯವನ್ನ ಸವಿಬಹುದು. ಅಷ್ಟರ ಮಟ್ಟಿಗೆ ಮನಸ್ಸಿಗೆ ನೆಮ್ಮದಿಯನ್ನ ಕೊಡುವಂತಹ ಸ್ಥಳ. ಅದರ ಜೊತೆಗೆ ಏನಂದ್ರೆ ಇಲ್ಲಿರುವಂತಹ ಸರಯೂ ನದಿಯ ಇತಿಹಾಸವನ್ನ ಸಹಿತ ನೀವು ತಿಳ್ಕೊಳ್ತಾ ಹೋಗಬಹುದು. ಯಾಕಂದ್ರೆ ಸರಯೂ ನದಿ ದೇಶದ 18 ಪ್ರಮುಖ ನದಿಗಳಲ್ಲಿ ಈ ಒಂದು ಸರಯೂ ನದಿಯು ಒಂದಿದೆ. ಆದ್ರೆ ಇದನ್ನ ಶಾಪಗ್ರಸ್ತ ನದಿ ಅಂತಾನೂ ಸಹಿತ ಕರೀತಾರೆ. ಈ ಸರಯೂ ನದಿಗೆ ಶಾಪಗ್ರಸ್ತ ನದಿ ಅಂತ ಕರೆಯೋದಕ್ಕೆ ಮೂಲವಾದಂತಹ ಕಾರಣ ಏನು, ಮತ್ತೆ ಅದರ ಜೊತೆಗೆ ಯಾಕೆ ಶಾಪಗ್ರಸ್ತವಾಯಿತು ಅನ್ನುವಂತಹ ಸಂಪೂರ್ಣವಾದಂತಹ ಮಾಹಿತಿಯನ್ನ ಮತ್ತೊಂದು ಸಂಚಿಕೆಯಲ್ಲಿ ನ್ಯೂಸ್ ಫಸ್ಟ್ ನಲ್ಲಿ ನಿಮ್ಗೆ ಕೊಡುವಂತಹ ಕೆಲಸವನ್ನ ಮಾಡ್ತೀನಿ. ಅಯೋಧ್ಯೆಯ ಪ್ರತಿ ಕ್ಷಣದ ಪ್ರತಿ ಕಾರ್ಯಕ್ರಮದ ವಿವರಗಳನ್ನ ಕರ್ನಾಟಕದ ಜನರಿಗೆ ತೋರಿಸುವಂತಹ ಪ್ರಯತ್ನ ನ್ಯೂಸ್ ಫಸ್ಟ್ ಅಯೋಧ್ಯದಿಂದ ಗ್ರೌಂಡ್ ರಿಪೋರ್ಟ್ ಅಲ್ಲಿ ಮಾಡ್ತಾ ಇದೆ. ಕ್ಯಾಮೆರಾ ಪರ್ಸನ್ ಮುರಳಿ ಜೊತೆಗೆ ಜಗದೀಶ್ ಕಾಶಂಪೂರ್, ನ್ಯೂಸ್ ಫಸ್ಟ್ ಅಯೋಧ್ಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.